ತಮ್ಮ ವಿವಿಧವಾದಂಥ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದು ಸಾರಿಗೆ ನೌಕರರು. ಹೀಗಾಗಿ ಅದನ್ನು ಈಡೇರಿಸಲಿಲ್ಲ ಅನ್ನುವಂಥ ಕಾರಣಕ್ಕೆ ಇವರು ಮುಷ್ಕರಕ್ಕೆ ನಿನ್ನೆ ಕರೆಯನ್ನು ಕೊಟ್ಟಿದ್ದರು. ಸಾರಿಗೆ ಸಿಬ್ಬಂದಿ ನೌಕರರು ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು. ಆದರೆ ಕೋರ್ಟ್ನಿಂದ ಒಂದು ನೋಟಿಸ್ ಬರುತ್ತೆ. ಹೀಗಾಗಿ ಆ ಮುಷ್ಕರವನ್ನು ಕೈ ಬಿಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಆದರೆ ನಿನ್ನೆಯಿಂದ ಮುಷ್ಕರದಲ್ಲಿ ಯಾರು ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಇದೀಗ ಶಾಕ್ ಕೊಡೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ. ಸಾರಿಗೆ ಮುಷ್ಕರದ ಬೆನ್ನಲ್ಲೇ ಇದೀಗ ಭಾಗಿಯಾದಂತಹ ನೌಕರರಿಗೆ ಶಾಕ್ ಎದುರಾಗ್ತಾ ಇದೆ. ಮುಷ್ಕರದಲ್ಲಿ ಭಾಗಿಯಾಗಿದ್ದವರಿಗೆ ಬಿಗ್ ಶಾಕ್. ನಿನ್ನೆ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ರು. ಪ್ರತಿಭಟನೆಯನ್ನು ಬೆಂಬಲಿಸಿದವರ ಮೇಲೆ ಇದೀಗ ಬ್ರಹ್ಮಾಸ್ತ್ರದ ಪ್ರಯೋಗ. ಮುಖಂಡರ ಮಾತು ಕೇಳಿದ್ದಕ್ಕೆ ಶಾಕಿಂಗ್ ಮೆಸೇಜ್ ಸಿಕ್ಕಿದೆ ಅವರಿಗೆ. ಸಾರಿಗೆ ಮುಷ್ಕರದ ಎಫೆಕ್ಟ್ ನೌಕರರಿಗೆ ತಪ್ಪದಂತಹ ಸಂಕಷ್ಟ. ಸಾರಿಗೆ ಮುಷ್ಕರದ ಬೆನ್ನಲ್ಲೇ ನೌಕರರಿಗೆ ಶಾಕ್ ಎದುರಾಗ್ತಾ ಇದೆ. ಮುಷ್ಕರದಲ್ಲಿ ಭಾಗಿಯಾಗಿದ್ದವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸಾರಿಗೆ ಇಲಾಖೆ ಈ ಒಂದು ಮುಷ್ಕರದಲ್ಲಿ ಭಾಗಿಯಾದಂಥವರಿಗೆ ಬೆಂಬಲ ಕೊಟ್ಟಂಥವರು 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗಿದ್ರು ನಿನ್ನೆ. ಹೀಗಾಗಿ ಇದೀಗ ಇವರಿಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗ್ತಾ ಇರುವಂಥದ್ದು. ಸಾರಿಗೆ ಇಲಾಖೆ ಇವರ ಮೇಲೆ ಒಂದು ರೀತಿಯಾದಂಥ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಮುಂದಾಗ್ತಾ ಇರುವಂಥದ್ದು. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಿನ್ನೆಯಿಂದ ಇವರು ಒಂದು ರೀತಿಯಲ್ಲಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ಅನಿರ್ದಿಷ್ಟಾವಧಿ ಮುಷ್ಕರ ಅಂತ. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ನ್ಯಾಯಾಲಯದಿಂದ ಒಂದು ಆದೇಶ ಬಂದಿತ್ತು. ಅದರಲ್ಲಿ 1 ದಿನದ ಮಟ್ಟಿಗೆ ತಾವು ತಡೆ ಹಿಡಿಯಬೇಕಾಗತ್ತೆ ಮುಷ್ಕರವನ್ನು ಅನ್ನುವಂಥ ಒಂದು ಆದೇಶ ಇದ್ದರೂ ಕೂಡ ಈ ಮಧ್ಯದಲ್ಲಿ ಗೊಂದಲದ ವಾತಾವರಣದಲ್ಲಿ ಒಂದಷ್ಟು ಜನ ನಿನ್ನೆ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟೇ ಬಿಟ್ರು. ಮುಷ್ಕರದಲ್ಲಿ ಭಾಗಿಯಾಗಿದ್ದವರಿಗೆ ಕಾದಿದೆಯಾ ಶಾಕ್. ಕೋರ್ಟ್ನ ಮಧ್ಯಂತರ ಆದೇಶ ಇದ್ರೂ ಕೂಡ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟರು. ಜಂಟಿ ಕ್ರಿಯಾ ಸಮಿತಿಯ ಮುಷ್ಕರಕ್ಕೆ ನೌಕರರು ಸಾಥ್ ಕೊಟ್ಟಿದ್ರು. ಎಸ್ಮಾ ಕಾಯ್ದೆ ಜಾರಿ ಇದ್ರೂ ಕೂಡ ಮುಷ್ಕರ ಮಾಡಿದ್ಯಾಕೆ, ಇದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಸಾರಿಗೆ ಇಲಾಖೆ ನಡೆಗೆ ನಿನ್ನೆ ಗರಂ ಆಗಿದ್ದಂತಹ ಕೋರ್ಟ್ ಮುಷ್ಕರದಲ್ಲಿ ಭಾಗಿಯಾಗಿದ್ದವರಿಗೆ ಇದೀಗ ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೀತಾ ಇತ್ತು. ಕೋರ್ಟ್ನ ಮಧ್ಯಂತರ ಆದೇಶ ಇತ್ತು, ಸಾರಿಗೆ ಮುಷ್ಕರವನ್ನು 1 ದಿನಕ್ಕೆ ನಿಲ್ಲಿಸಬೇಕು, ಆಮೇಲೆ ನಿರ್ಧಾರ ಮಾಡಿ ಅಂತ. ಬಟ್ ಸ್ಟಿಲ್ ನಿನ್ನೆ ಇವರು ಮುಷ್ಕರಕ್ಕೆ ಕರೆಯನ್ನು ಕೊಡ್ತಾರೆ. ಹೀಗಾಗಿ ಹೈಕೋರ್ಟ್ ಗರಂ ಆಗಿರುವಂಥದ್ದು. ಜೊತೆಗೆ ಸಾರಿಗೆ ಇಲಾಖೆ ಯಾವ ನಿರ್ಧಾರವನ್ನು ಕೈ ತಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ನಮಗೆ ಇದೀಗ ಒಂದು ರೀತಿಯಲ್ಲಿ ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆಯಾ ಸಾರಿಗೆ ಸಿಬ್ಬಂದಿಯವರಿಗೆ ಅಂತ. ಮಧ್ಯಂತರ ಆದೇಶ ಕೊಟ್ಟಿತ್ತು ಕೋರ್ಟ್, ನಡೆಸಬಾರ್ದು, 1 ದಿನ ಸುಮ್ಮನಿರಬೇಕು ಅಂತ. ಬಟ್ ಸ್ಟಿಲ್ ನಡೆಸಿದ್ರು ನಿನ್ನೆ. ಮತ್ತು ನಿನ್ನೆ ಬಂದಂಥ ಆದೇಶದ ಮೇಲೆ ಈ ಒಂದು ಮುಷ್ಕರವನ್ನು ಕೈ ಬಿಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ನಿನ್ನೆ ಹೈಕೋರ್ಟ್ ಸಾರಿಗೆ ಇಲಾಖೆ ಮೇಲೆ ಎಸ್ಮಾ ಕಾಯ್ದೆ ಜಾರಿ ಇದ್ದರೂ ಕೂಡ ಇದು ಹೇಗೆ ಇವರು ಪ್ರತಿಭಟನೆಗೆ ಮುಂದಾದರು ಅನ್ನುವಂಥ ರೀತಿಯಲ್ಲಿ ಗರಂ ಆಗಿತ್ತು ಸಾರಿಗೆ ಇಲಾಖೆ ಮೇಲೆ. ಹೀಗಾಗಿ ಹೈಕೋರ್ಟ್ ಚೀಮಾರಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರದಿಂದ 4 ನಿಗಮಗಳ MDಗೆ ಬಂದಿದೆ ನೋಟಿಸ್. ನೌಕರರಿಗೂ ಬಂತು ವಜಾ ಮಾಡುವಂತಹ ಕುರಿತಂತಹ ನೋಟಿಸ್. ಸಾವಿರಾರು ಸಾರಿಗೆ ಸಿಬ್ಬಂದಿ ವಿರುದ್ಧ ಇದೀಗ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ಶಿಸ್ತು ಕ್ರಮ ತೆಗೆದುಕೊಳ್ಳಲು ಮುಂದಾಗಿರುವಂತಹ ಸಾರಿಗೆ ಇಲಾಖೆ ಹೈಕೋರ್ಟ್ ಚೀಮಾರಿ ಹಾಕಿದಂತಹ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. 4 ನಿಗಮಗಳ MDಗಳಿಗೆ ನೋಟಿಸ್ ಕಳಿಸ್ಕೊಟ್ಟಿದೆ ಸರ್ಕಾರ. ಜೊತೆಗೆ ನೌಕರರಿಗೂ ಕೂಡ ವಜಾ ಕುರಿತಾದಂತಹ ನೋಟಿಸ್ ಕಳಿಸಿರುವಂತಿದೆ. ಸಾವಿರಾರು ಸಾರಿಗೆ ಸಿಬ್ಬಂದಿ ವಿರುದ್ಧ ಇದೀಗ ನೋಟಿಸ್ ಜಾರಿ ಮಾಡೋದಕ್ಕೆ ಸಾರಿಗೆ ಇಲಾಖೆ ಸಿದ್ಧತೆ ನಡೆಸಿಕೊಂಡಿದೆ. ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇರುವಂಥದ್ದು. ನಿನ್ನೆ ಹೈಕೋರ್ಟ್ ಗರಂ ಆಗುತ್ತೆ ಸಾರಿಗೆ ಇಲಾಖೆ ಮೇಲೆ. ಎಸ್ಮಾ ಕಾಯ್ದೆ ಜಾರಿ ಇದ್ರೂ ಕೂಡ, ನಮ್ಮ ಮಧ್ಯಂತರ ಆದೇಶ ಇದ್ರೂ ಕೂಡ ಅದು ಹೇಗೆ ಇವರು ಪ್ರತಿಭಟನೆಗೆ ಮುಂದಾದರೂ, ನೀವೇನಕ್ಕೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಛೀಮಾರಿ ಹಾಕ್ತು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಸಾರಿಗೆ ಇಲಾಖೆಗೆ. ಹೀಗಾಗಿ ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿರುವಂಥ ಸಾರಿಗೆ ಇಲಾಖೆ 4 ನಿಗಮಗಳ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಿಗೆ ನೋಟಿಸ್ ಕಳಿಸ್ಕೊಟ್ಟಿದೆ. ಜೊತೆಗೆ ಕೆಲಸಕ್ಕೆ ಅಂದರೆ ಏನೆನ್ನೆ ಮುಷ್ಕರಕ್ಕೆ ಬೆಂಬಲ ಕೊಟ್ಟರಲ್ಲ, ಕೆಲಸಕ್ಕೆ ಗೈರಾಗಿ ಏನೇ ಒಂದು ಮುಷ್ಕರಕ್ಕೆ ಬೆಂಬಲ ನೀಡಿದಂಥ ಅಷ್ಟು ಸಿಬ್ಬಂದಿಗಳು ಅವರುಗಳಿಗೂ ಕೂಡ ವಜಾ ಮಾಡುವಂತಹ ಒಂದು ನೋಟಿಸನ್ನು ಕೊಟ್ಟಿದೆ. ಹೀಗಾಗಿ ಯಾವ ನಿರ್ಧಾರಕ್ಕೆ ಬರ್ತಾ ಇದೆ ಸಾರಿಗೆ ಇಲಾಖೆ ಅನ್ನುವಂಥದ್ದು. ರಾಜ್ಯ ಸರ್ಕಾರದಿಂದ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್
ನೋಟಿಸ್ ಪಡೆದ ಸಿಬ್ಬಂದಿ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ನೋಟಿಸ್ಗೆ ಕಾರಣ ನೀಡದಿದ್ರೆ ವಜಾ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ನಿರ್ಲಕ್ಷ್ಯದಿಂದ ಸಂಸ್ಥೆಗೆ ನಷ್ಟವಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರಂತೆ ನೋಟಿಸ್ನಲ್ಲಿ. ಮರುಕಳಿಸುತ್ತಾ 2021ರಲ್ಲಿ ನಡೆದಿದ್ದ ಮುಷ್ಕರದ ನೋಟಿಸ್ ಅನ್ನುವಂತಹ ಪ್ರಶ್ನೆ. ನೌಕರರ ಪರವಾಗಿ ನಿಲ್ಲುತ್ತಾ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ. ನೌಕರರ ವಜಾ ಮಾಡುವಂತಹ ಗ್ಯಾರಂಟಿ ಸ್ಕೀಮ್ ಇದೀಗ ರಾಜ್ಯ ಸರ್ಕಾರದಿಂದ. ನೋಟಿಸ್ ಪಡೆದುಕೊಂಡಿರುವಂತಹ ಸಿಬ್ಬಂದಿಗಳಿಗೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಇದೆ. ಕಾರಣ ನೀಡದಿದ್ರೆ ಕೆಲಸದಿಂದ ವಜಾ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ನಿರ್ಲಕ್ಷ್ಯದಿಂದ ಸಾರಿಗೆ ಸಂಸ್ಥೆಗೆ ನಷ್ಟ ಆಗಿದೆ ಅನ್ನುವಂಥದ್ದನ್ನು ನಿಖರವಾಗಿ ಉಲ್ಲೇಖ ಮಾಡಿದ್ದಾರೆ. 2021ರ ಮುಷ್ಕರದ ನೋಟಿಸ್ ಏನಾದರೂ ಮರುಕಳಿಸುತ್ತಾ ಅಥವಾ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಏನಾದರೂ ನೌಕರರ ಪರವಾಗಿ ನಿಲ್ಲುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸಂಸ್ಥೆಗೆ ನಿಮ್ಮಿಂದ ನಷ್ಟ ಆಗಿರುವಂಥದ್ದು, ಇದಕ್ಕೆ ತಾವು ಕಾರಣವನ್ನು ಕೊಡಬೇಕು, ಇಲ್ಲದಿದ್ದರೆ ಕೆಲಸದಿಂದ ವಜಾ ಮಾಡೋದು ಗ್ಯಾರಂಟಿ ಅನ್ನುವಂಥ ನೋಟಿಸನ್ನು ನಿಖರವಾಗಿ ಸ್ಪಷ್ಟತೆ ಕೊಟ್ಟು ಸಾರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆಯಂತೆ. ಈಗ ಮತ್ತೊಂದು ಸ್ಕೀಮ್ ರಾಜ್ಯ ಸರ್ಕಾರದಿಂದ, ಗ್ಯಾರಂಟಿ ಸ್ಕೀಮ್ ಅಂದರೆ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್ ಅನ್ನುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್, ಏನಿ ಒಂದು ಮುಷ್ಕರದಲ್ಲಿ ಭಾಗಿಯಾದಂತಹ ಸಾರಿಗೆ ಸಿಬ್ಬಂದಿಗಳಿಗೆ ಇದೀಗ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಕೊಡೋದಕ್ಕೆ ಸಾರಿಗೆ ಇಲಾಖೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದೆ. ಯಾವಾಗ ಹೈಕೋರ್ಟ್ ಛೀಮಾರಿ ಹಾಕ್ತು, ನೀವು ಏನು ಎಸ್ಮಾ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಹೇಗೆ ಅವಕಾಶ ಮಾಡಿಕೊಟ್ರಿ, ಜೊತೆಗೆ ಕೋರ್ಟ್ನ ಒಂದು ಮಧ್ಯಂತರ ಆದೇಶ ಇತ್ತು, ಬಟ್ ಸ್ಟಿಲ್ ಹೇಗೆ ಇದನ್ನು ನಡೆಸೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟು ಹೈಕೋರ್ಟ್ ಛೀಮಾರಿ ಹಾಕ್ತು. ಹೀಗಾಗಿ ಈಗ ಎಚ್ಚೆತ್ತುಕೊಂಡಿರುವಂಥ ಸಾರಿಗೆ ಇಲಾಖೆ ಏನು ಮಾಡಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ. ಎಸ್ ಸಂತೋಷ್, ಈಗಾಗಲೇ ನೋಡ್ಬೋದು 2021ರಲ್ಲೂ ಕೂಡ ಸಾರಿಗೆ ಇಲಾಖೆ ನೌಕರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಸುಮಾರು 15 ದಿನಗಳ ಕಾಲ ಏನು ಬಸ್ ಸಂಚಾರ ಸ್ತಬ್ಧ ಮಾಡಿ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಆಗಲೂ ಕೂಡ ಎಸ್ಮಾ ಕಾಯ್ದೆ ಜಾರಿ ಆಯಿತು. ಆ ಎಸ್ಮಾ ಕಾಯ್ದೆ ಜಾರಿ ಆದಾಗಲೂ ಕೂಡ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ನೌಕರರಿಗೆ ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸರಿಯಾದ ಸಮಂಜಸವಾದ ಉತ್ತರ ಕೊಡಲಿಲ್ಲ ಅನ್ನೋದಕ್ಕೆ ಸುಮಾರು 3,000ಕ್ಕೂ ಹೆಚ್ಚು ನೌಕರನ್ನು ವಜಾ ಮಾಡಿತ್ತು. ತದನಂತರ ಏನು ಮತ್ತೊಂದು ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆಗೆ ಎಲ್ಲೊಂದು ಕಡೆ ಎಸ್ಮಾ ಕಾಯ್ದೆ ಜಾರಿ ಹಾಕಿದಂಗೆ ಕೂಡ ಏನು ಕಳೆದ ವರ್ಷ ಡಿಸೆಂಬರ್ 31ನೇ ತಾರೀಕು ಆಗ ವಾಪಸ್ ತಗೊಂಡ್ರು. ಆಗ ಸಿದ್ದರಾಮಯ್ಯನೂ ಕೂಡ ಒಂದು ರೀತಿ ಭರವಸೆ ಕೊಟ್ಟಿದ್ದು ನಿಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಅಂತ. ಆದರೆ ನಿನ್ನೆ ಮಾಡಿದಂಥ ಮುಷ್ಕರ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹೈಕೋರ್ಟ್ಗೆ ಒಂದು ರೀತಿಯಲ್ಲಿ ಆದೇಶ ಉಲ್ಲಂಘನೆ ಮಾಡ್ದಂಗೆ ಆಗಿರುವಂಥದ್ದು ಕೂಡ ಹೈಕೋರ್ಟ್ ತಿಳಿಸಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳಿಂದ ಏನೋ ಒಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಡ್ತಾರೆ, ಏನು ಆಗಸ್ಟ್ 5ನೇ ತಾರೀಕು ನಾವು ಮುಷ್ಕರ ಮಾಡ್ತೀವಿ ಅಂತಲೂ ಕೂಡ. ಆದರೆ ಆಗಸ್ಟ್ 4ನೇ ತಾರೀಕು ಹೈಕೋರ್ಟ್ ಒಂದು ಆದೇಶ ಕೊಡುತ್ತೆ, ಒಂದು ದಿನ ನಿಮ್ಮ ಮುಷ್ಕರ ಮುಂದೂಡಿ ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗೆ ತಿಳಿಸ್ತೀವಿ ಅಂತ. ಆದರೂ ಕೂಡ ಏನು ನೌಕರರ ಸಂಘ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮುಷ್ಕರ ಕೈ ಬಿಡಲ್ಲ ಅಂದ್ಬಿಟ್ಟು ನಿನ್ನೆ ಸುಮಾರು 30ರಿಂದ 40% ಅಷ್ಟು ಏನು ಒಂದು ಸಾರಿಗೆ ನೌಕರರು ಕೆಲಸಕ್ಕೆ ಗೈರಾಗಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಹೈಕೋರ್ಟ್ ಕೂಡ ಗರಂ ಆಗಿತ್ತು. ಅಂದರೆ ನಾವು ಕೊಟ್ಟಂಥ ಆದೇಶನೂ ಕೂಡ ಉಲ್ಲಂಘನೆ ಮಾಡಿದ್ದೀರಾ, ಆದೇಶಕ್ಕೆ ಬೆಲೆ ಇಲ್ವಾ, ನಾವು ಕೂಡ ಆಗಸ್ಟ್ 4ನೇ ತಾರೀಕಿಗೆ ಕೂಡ ನಿಮ್ಗೆ ಹೇಳಿದ್ದೀವಿ, ಒಂದು ದಿನ ಕಾಯಿರಿ, ನಾವು ನಿಮಗೆ ಒಂದು ರೀತಿಯಲ್ಲಿ ತಿಳಿಸ್ತೀವಿ ಅಂತಲೂ ಕೂಡ. ಅದೆಲ್ಲನೂ ಕೂಡ ನೀವು ಮೀರಿ ನೀವು ಈ ರೀತಿ ಏನು ನೀವು ಒಂದು ಪ್ರತಿಭಟನೆ ಮಾಡಿದ್ದೀರಾ. ನಿನ್ನೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಒಂದು ಕಡೆ ಈಗಾಗಲೇ ಏನೋ ಒಂದು ಸಾರಿಗೆ ಇಲಾಖೆ ನಷ್ಟದಲ್ಲಿದೆ, ನಿನ್ನೆ ಸಾರಿಗೆ ಇಲಾಖೆ ಕೂಡ ನಷ್ಟ ಆಗಿದೆ, ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು, ನಿಮ್ಮ ಯಾಕೆ ಬಂಧಿಸಬಾರ್ದು ಅಂತ ಕೂಡ ನಿನ್ನೆ ಹೈಕೋರ್ಟ್ ಒಂದು ರೀತಿ ಚೀಮಾರಿ ಹಾಕಿತ್ತು ಸರ್ಕಾರಕ್ಕೆ. ಸರ್ಕಾರ ಈಗ ಎಚ್ಚೆತ್ಕೊಂಡು ಎಲ್ಲೋ ಒಂದು ಕಡೆ ಸಾರಿಗೆ 4 ನಿಗಮದ MDಗಳಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ನಿಮ್ಮ ಇಲಾಖೆಯಲ್ಲಿ ನಿನ್ನೆ ಯಾರ್ಯಾರು ಕೆಲಸಕ್ಕೆ ಗೈರಾಗಿದ್ದಾರೆ ಅವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಕಾರಣ ಕೇಳಿ ಅಂತಲೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಅಂದರೆ ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ಅವ್ರನ್ನ ವಜಾವಣೆ ಅಂತಲೂ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಅಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇರ್ಬೋದು, 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಏನು ಒಂದು ನೌಕರರ ವಜಾ ಗ್ಯಾರಂಟಿನೂ ಕೂಡ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂಥದ್ದು. ಯಾಕಂದರೆ ಜಂಟಿ ಕ್ರಿಯಾ ಸಮಿತಿ ಕೂಡ ನಿನ್ನೆ ಕರೆದಂಥ ಪ್ರತಿಭಟನೆಯಲ್ಲಿ ಸುಮಾರು 40% ನೌಕರರ ಕೆಲಸಕ್ಕೆ ಹಾಜರಾಗಿರಲಿಲ್ಲ. ಈಗ ಎಲ್ಲ ಒಂದು ಕಡೆ ಒಂದು ರೀತಿ ನೌಕರರು ಒಂದು ರೀತಿ ತಡಪಡಿಸ್ತಾ ಇರುವಂಥದ್ದು. ಯಾಕಂದರೆ ನಮಗೆ ಇಂದನೂ ಕೂಡ 3,000ಕ್ಕೂ ಹೆಚ್ಚು ನೌಕರನ್ನು ವಜಾ ಮಾಡಿದಾಗಲೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು ಅಥವಾ ಇತರ ಸಂಘಟನೆಗಳು ನಿಲ್ಲಿಲ್ಲ. ಇವತ್ತು ಕೂಡ ಅವರು ವನವಾಸ ಪಡ್ತಾ ಇದ್ದಾರೆ ಕೆಲಸಕ್ಕೆ ಬರ್ದೇನೆ. ಈಗ ನಮ್ಮ ಕಥೆ ಏನಾಗುತ್ತೆ ಅಂತಲೂ ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಮಹೇಶ್, ಸಾರಿಗೆ ಇಲಾಖೆಯನ್ನು ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಬಟ್ ಈ ಮಧ್ಯದಲ್ಲಿ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಏನು ಮಾಡುತ್ತೆ, ನೌಕರರ ಪರವಾಗಿ ನಿಲ್ಲುತ್ತಾ ಅಥವಾ ಏನು ನಡೆ ಅನುಸರಿಸುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಎಸ್ ಸಂತೋಷ್, ಈಗಾಗಲೇ ಸುಮಾರು 3,000ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು. ಅದರಲ್ಲೂ ನಿಗಮದ 4 ನಿಗಮದ MDಗಳಿಗೂ ಕೂಡ ನೋಟಿಸ್ ಕೊಟ್ಟು ಅವರು ಕೂಡ ಕಾರಣ ಕೇಳಿರುವಂಥದ್ದು. ಉಳಿದಂತೆ ಏನು ಸರ್ಕಾರ ನಿರ್ದೇಶನ ಕೊಟ್ಟಿರುವಂಥದ್ದು, ನಿನ್ನೆ ನಡೆದಂತಹ ಏನು ಪ್ರತಿಭಟನೆಯಲ್ಲಿ ಸಂಸ್ಥೆಗೆ ಲಾಸ್ ಆಗಿದೆ, ಸರ್ಕಾರಕ್ಕೂ ಕೂಡ ಆದಾಯ ಕಮ್ಮಿ ಆಗಿದೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತಲೂ ಕೂಡ ಕೋರ್ಟ್ ಕೂಡ ಗರಂ ಆಗಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ
ಸಂಸ್ಥೆಯಲ್ಲಿ ಯಾರೋ ನಿನ್ನೆ ಗೈರಾಗಿದ್ರು ಅವರೆಲ್ಲರೂ ಕೂಡ ನೋಟಿಸ್ ಕಾರಣ ಕೇಳಿ ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಏನು ನೀವು ಹೇಳ್ದಂಗೆ ಕೂಡ ಏನು ಸಂಸ್ಥೆ ಒಂದು ರೀತಿಯಲ್ಲಿ ಹಿಂದೆ ಕ್ರಿಯಾ ಸಮಿತಿ ಕರೆದಂಥ ಪ್ರೊಟೆಸ್ಟ್ನಲ್ಲೂ ಕೂಡ ಭಾಗವಹಿಸಿದಂಥ 3,000ಕ್ಕೂ ಹೆಚ್ಚು ನೌಕರರು ಈಗಲೂ ಕೂಡ ಒದ್ದಲ್ಲೇ ಇದ್ದಾರೆ. ಅದರಲ್ಲಿ ಕೇವಲ 1,500 ಜನ ಮಾತ್ರ ಏನು ಕೋರ್ಟ್ನಿಂದ ಆರ್ಡರ್ ತಂದ್ಬಿಟ್ಟು ಒಂದು ರೀತಿ ಕೆಲಸಕ್ಕೆ ಹಾಜರಾಗಿಂತ ಉಳಿದಂತೆ ಇನ್ನು 1,500 ಜನ ಇದುವರೆಗೂ ಕೂಡ ಕೆಲಸ ಸಿಕ್ಕಿಲ್ಲ. ಆದರೆ ನಿನ್ನೆ ಏನು ಕ್ರಿಯಾ ಸಮಿತಿ ಅಧ್ಯಕ್ಷ ಏನು ಅನಂತ್ ಸುಬ್ಬರಾವ್ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ನಾವು ಇವ್ರ ಜೊತೆ ನಿಲ್ತೀವಿ ಅಂತ. ಆದರೆ ಎಸ್ಮಾ ಕಾಯ್ದೆ ಅಡ್ಡ ಬರುತ್ತೆ. ಯಾಕಂದರೆ ಸರ್ಕಾರ ಈಗಾಗಲೇ ಎಸ್ಮಾ ಕಾಯ್ದೆ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕೋರ್ಟು ಕೂಡ ಅದನ್ನೇ ಮೇಲ್ನೋಟಕ್ಕೆ ತೋರಿಸ್ಬಿಟ್ಟು ಎಸ್ಮಾ ಕಾಯ್ದೆ ಜಾರಿ ಇದ್ರೂ ಕೂಡ ನೀವು ಯಾಕೆ ಪ್ರತಿಭಟನೆ ಪಾಲ್ಗೊಂಡಿದ್ದು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಈ ನೆಲೆಯಲ್ಲಿ ಕ್ರಿಯಾ ಸಮಿತಿ ಏನು ಮಾಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸಂತೋಷ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.